ಹೇ ಮೈ ಡಿಯರ್ ಚಿಲ್ಡ್ರನ್, ಸೊ ಮಿಡ್ ಟರ್ಮ್ ಎಕ್ಸಾಮ್ನ ಲಾಂಗ್ ಗ್ಯಾಪ್ನ ನಂತರ ಮತ್ತೊಮ್ಮೆ ಬಯೋ ಸ್ಟಡಿ ಮೇಡ್ ಈಸಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಸೊ ಇವತ್ತು ನಾನು ಫಸ್ಟ್ PUC ಬಯಾಲಜಿ ಸೆಕೆಂಡ್ ಟೆಸ್ಟ್ ಏನು 2024-2025ಗೆ ನಡೀತಾ ಇದೆ. ಸೊ ಈ ಒಂದು ಸೆಕೆಂಡ್ ಟೆಸ್ಟ್ಗೆ ಏನೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ ಫ್ರಮ್ ಪ್ಲ್ಯಾಂಟ್ ಫಿಸಿಯಾಲಜಿ 3 ಚಾಪ್ಟರ್ಸ್ ಇದೆ. ದಟ್ ಈಸ್ ಫೋಟೋಸಿಂಥಸಿಸ್ ಆ್ಯಂಡ್ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್. ಅದಾದ ನಂತರ ಪ್ಲ್ಯಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಈ 3 ಚಾಪ್ಟರ್ಸಿಂದ ನಿಮಗೆ ಏನೆಲ್ಲ 5 ಮಾರ್ಕ್ನ ಕ್ವೆಶನ್ ಆ್ಯಂಡ್ 1 ಮಾರ್ಕ್ 2 ಮಾರ್ಕ್ ಮತ್ತು 3 ಮಾರ್ಕ್ನ ಕ್ವೆಶನ್ಸ್ ಹೇಗೆಲ್ಲ ಬರುತ್ತೆ ಅಂತ ಹೇಳಿ ನಾನು ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಹ್ಯೂಮನ್ ಫಿಸಿಯಾಲಜಿಯ ಚಾಪ್ಟರ್ಸ್ ಕೂಡ ನಿಮಗೆ ಸೆಕೆಂಡ್ ಟೆಸ್ಟ್ಗೆ ಇರುತ್ತೆ. ಆ ಹ್ಯೂಮನ್ ಫಿಸಿಯಾಲಜಿಯಲ್ಲಿ ನಿಮಗೆ ಯಾವ್ಯಾವ ಚಾಪ್ಟರ್ಸ್ ಇದೆ ಈ ಸೆಕೆಂಡ್ ಟೆಸ್ಟ್ಗೆ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಅದರ ಕ್ವೆಶನ್ಸನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಜೊತೆಗೆ ಸೆಕೆಂಡ್ PUC ಅವ್ರಿಗೂ ಕೂಡ ನಾನು ಇದೇ ತರಹ ಬಯಾಲಜಿ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ. ಬಟ್ ನನಗೆ ಯಾವ್ಯಾವ ಚಾಪ್ಟರ್ಸ್ ಇದೆ ನಿಮಗೆ, ಯಾಕಂದರೆ ಕೆಲವೊಂದಿಷ್ಟು ಕಡೆ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ವರೆಗೂ ಮಿಡ್ ಟರ್ಮಲ್ಲೇ ಮುಗ್ದೋಯ್ತು. ಸೊ ಹಾಗಾಗಿ ಮಿಡ್ ಟರ್ಮ್ ಆದ ನಂತರ ಇರೋ ಪೋರ್ಷನನ್ನು ನಿಮಗೆ ಸೆಕೆಂಡ್ ಟೆಸ್ಟಿಗೆ ಕೊಡೋದ್ರಿಂದ ಸೊ ನಿಮ್ಮ ಒಂದು ಡಿಸ್ಟ್ರಿಕ್ಟಲ್ಲಿ ಮಿಡ್ ಟರ್ಮ್ ಆದ ನಂತರ ಎಷ್ಟು ಚಾಪ್ಟರ್ಸನ್ನು ನಿಮಗೆ ಸೆಕೆಂಡ್ ಟೆಸ್ಟಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿದರೆ ತುಂಬ ಚೆನ್ನಾಗಿರುತ್ತೆ. ನಾನು ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಹೇಳೋದಕ್ಕೆ ಬೇರೆ ಸಬ್ಜೆಕ್ಟ್ಸ್ದು ಕೂಡ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಚಾಪ್ಟರ್ಸನ್ನು ಯಾವ್ಯಾವ್ದು ಇದೆ ಅಂತ ಹೇಳಿ, ಲೈಕ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ಗೆ. ಐಲ್ ಟ್ರೈ ಟು ಅಪ್ಲೋಡ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್ ಇಫ್ ಪಾಸಿಬಲ್ ಫಾರ್ ಅದರ್ ಸಬ್ಜೆಕ್ಟ್ಸ್ ಆಲ್ಸೋ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಬೈ ಸ್ಟಡಿ ಮೇಡ್ ಈಸಿ. ಈ ಒಂದು PDF ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಫೋಟೋಸಿಂಥಸಿಸ್ ಇನ್ ಪ್ಲಾಂಟ್, ಸೊ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಇವನ್ ನಿಮಗೆ ಬೋರ್ಡ್ಸಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ 5 ಮಾರ್ಕ್ನ ಕ್ವೆಶನ್ಸ್ ಏನೇನೆಲ್ಲ ಬರುತ್ತೆ ಇದರಿಂದ ಅಂತಂದರೆ ವೆರಿ ವೆರಿ ಇಂಪಾರ್ಟೆಂಟ್. C3 ಸೈಕಲ್ಲು, C4 ಸೈಕಲ್ಲು, Z ಸ್ಕೀಮ್. ಈ 3 ಯಾವುದಾದ್ರೂ ಒಂದು ಕೇಳ್ತಾರೆ ಕಂಪಲ್ಸರಿ 5 ಮಾರ್ಕ್ಸಿಗೆ. ಈ C3 ಸೈಕಲನ್ನೇ ಕ್ಯಾಲ್ವಿನ್ ಸೈಕಲ್ ಅಂತ ಕೇಳ್ಬೋದು, ಅಥವಾ ಕ್ಯಾಲ್ವಿನ್ ಸೈಕಲನ್ನು ಕೊಟ್ಟು ನಿಮಗೆ 5 ಮಾರ್ಕ್ಸಿಗೆ ಎಕ್ಸ್ಪ್ಲೇನ್ ದ 3 ರಿಯಾಕ್ಷನ್ಸ್ ಅಂತಂದರೆ ಕಾರ್ಬಾಕ್ಸಿಲೇಷನ್, ರಿಡಕ್ಷನ್. ಸೊ ಈ 3 ಸ್ಟೆಪ್ಸ್ ಇದಾವಲ್ವಾ, ಸೊ ಆ 3 ಸ್ಟೆಪ್ಸನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ನಿಮಗೆ 5 ಮಾರ್ಕಿಗೆ ಕೇಳ್ಬೋದು. ಅಥವಾ ಡೈರೆಕ್ಟ್ 3 ಮಾರ್ಕಿಗೆ ಬರೀ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನನ್ನು ಕೂಡ ಕೇಳ್ಬೋದು. ನೆಕ್ಸ್ಟ್ C4 ಸೈಕಲ್ ಅಗೇನ್ 5 ಮಾರ್ಕ್, ಅಥವಾ ಹ್ಯಾಟ್ಸ್ಲ್ಯಾಕ್ ಪಾತ್ವೆ ಅಂತ ಕೇಳ್ತಾರೆ. ನೆಕ್ಸ್ಟ್ Z ಸ್ಕೀಮ್ ಅಂತ ಕೇಳ್ಬೋದು, ಅಥವಾ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೊರೈಲೇಷನ್ ಅಂತ ಕೇಳ್ಬೋದು. ಓಕೆ, ಸೊ ಎರಡೂ ಒಂದೇ. ಸೊ ಇದು ಕೂಡ 5 ಮಾರ್ಕಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಸ್ಟೇಟ್ ಬ್ಲ್ಯಾಕ್ಮನ್ಸ್ ಲಾ ಆಫ್ ಲಿಮಿಟಿಂಗ್ ಫ್ಯಾಕ್ಟರ್ಸ್ ಅಂತ ಕೇಳ್ಬೋದು, ಅಥವಾ ಸ್ಟೇಟ್ ಲಾ ಆಫ್ ಲಿಮಿಟಿಂಗ್ ಫ್ಯಾಕ್ಟರ್ಸ್ ಅಂತ ಕೇಳ್ಬೋದು. ಅದರ ಜೊತೆಗೆ ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ರೇಟ್ ಆಫ್ ಫೋಟೋಸಿಂಥಸಿಸ್. ಈ ಫುಲ್ ಕ್ವೆಶನ್ ಕೇಳಿದರೆ ನಿಮಗೆ 5 ಮಾರ್ಕಿಗೆ. ಅಥವಾ ಸ್ಟೇಟ್ ಲಾ ಆಫ್ ಲಿಮಿಟಿಂಗ್ ಫ್ಯಾಕ್ಟರ್ಸ್ ಅಂತ ಕೇಳಿಬಿಟ್ಟು ಎನಿ 2 ಫ್ಯಾಕ್ಟರ್ಸನ್ನು ಎಕ್ಸ್ಪ್ಲೇನ್ ಮಾಡಿ ದಟ್ ಇನ್ಫ್ಲೂಯೆನ್ಸ್ ದ ರೇಟ್ ಆಫ್ ಫೋಟೋಸಿಂಥಸಿಸ್, ಅಥವಾ ಎನಿ 3 ಫ್ಯಾಕ್ಟರ್ಸ್ ಅಂತ ಹೇಳಿ ನಿಮಗೆ 2 ಮಾರ್ಕಿಗೆ 3 ಮಾರ್ಕಿಗೂ ಕೂಡ ಇದೇ ಕ್ವೆಶನನ್ನು ಕೇಳ್ತಾರೆ. ಸೊ ಇದು ಏನು ಕ್ವೆಶನ್ಸ್ ಇದಾವಲ್ಲ, ಸೊ ದೀಸ್ ಆರ್ ಮಸ್ಟ್ ರೀಡ್ ಕ್ವೆಶನ್ಸ್. ಈ ಚಾಪ್ಟ್ರಿಂದ ನೀವು ಓದಲೇಬೇಕು. ನೀವೇನು ಓದಿಲ್ಲ ಅಂತಂದ್ರೂ ಇಷ್ಟನ್ನು ನೀವು ಪರ್ಫೆಕ್ಟಾಗಿ ಹೋಗಲೇಬೇಕು. ಓಕೆ, ನೆಕ್ಸ್ಟ್ 1, 2, 3 ಮಾರ್ಕ್ಸಲ್ಲಿ ಯಾವ ಥರ ಕ್ವೆಶನ್ಸ್ ಕೇಳ್ತಾರೆ ಅಂತಂದರೆ ಸ್ಕಿಮ್ಯಾಟಿಕಲಿ ರಿಪ್ರೆಸೆಂಟ್ ಸೈಕ್ಲಿಕ್ ಫೋಟೋಫಾಸ್ಫೊರೈಲೇಷನ್. ಓಕೆ, ಸೊ ನಾನ್ ಸೈಕ್ಲಿಕ್ಕನ್ನು Z ಸ್ಕೀಮ್ ಸ್ವಲ್ಪ ದೊಡ್ಡದಿದೆ ಅದು, ಹಾಗಾಗಿ ಅದನ್ನು ನಿಮಗೆ 5 ಮಾರ್ಕ್ಸಲ್ಲಿ ಕೇಳ್ತಾರೆ. ಬಟ್ ಸೈಕ್ಲಿಕ್ ಫೋಟೋಫಾಸ್ಫೊರೈಲೇಷನ್ ಚಿಕ್ಕದಿರೋದ್ರಿಂದ ಅದನ್ನು 3 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ಸೊ 3 ಮಾರ್ಕ್ಸಲ್ಲೂ ಕೂಡ ಇದನ್ನು ಜಾಸ್ತಿ ಸರ್ತಿ ಕೇಳಿದ್ದಾರೆ. ಅದು ಬಿಟ್ಟರೆ ಏನು ಕ್ವಶನ್ ಕೇಳ್ತಾರೆ ಅಂದರೆ ನೋಡಿ, ಕ್ರ್ಯಾನ್ಸ್ ಎನಾಟಮಿ ಅಂದರೆ ಏನು, ಅದಕ್ಕೆ ಎಕ್ಸಾಂಪಲ್ಸನ್ನು ಕೊಡಿ. ನೆಕ್ಸ್ಟ್ C4 ಪ್ಲ್ಯಾಂಟ್ಸ್ಗಳು ಜಾಸ್ತಿ ಎಫಿಷಿಯೆಂಟ್ ಆಗಿರುತ್ತೆ C3 ಪ್ಲ್ಯಾಂಟ್ಸ್ಗಿಂತ, ಯಾಕೆ ಅಂತ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಫೋಟೋ ರೆಸ್ಪಿರೇಷನ್ ಅಂದರೆ ಏನು, ಅದು ಯಾಕೆ C4 ಪ್ಲ್ಯಾಂಟ್ಸಲ್ಲಿ ಆಗೋದಿಲ್ಲ. ಓಕೆ, ಸೊ ಇದು 2 ಕ್ವೆಶನ್ಸು ಕೂಡ ಇಂಟರ್ ರಿಲೇಟೆಡ್ ಆಗಿದೆ. 3rd ಮತ್ತು 4th ಕ್ವೆಶನ್ಸು ಇಂಟರ್ ರಿಲೇಟೆಡ್. ಯಾಕೆ ಎಫಿಷಿಯೆಂಟ್ ಇರುತ್ತೆ, ಬಿಕಾಸ್ ಅದರಲ್ಲಿ ಫೋಟೋ ರೆಸ್ಪಿರೇಷನ್ ಆಗೋದಿಲ್ಲ, ಅದಕ್ಕೆ ಎಫಿಷಿಯೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಫೋಟೋ ರೆಸ್ಪಿರೇಷನ್ ಅಂದರೆ ಏನು, ಓಕೆ, ಸೊ ಅದು ಯಾಕೆ C4 ಪ್ಲ್ಯಾಂಟ್ಸಲ್ಲಿ ಆಗಲ್ಲ ಅನ್ನೋದನ್ನು ನೀವು ಸ್ವಲ್ಪ ತಿಳ್ಕೊಳ್ಳಿ. ಯಾಕೆ ಆಗಲ್ಲ ಅಂತಂದರೆ ಅದರಲ್ಲಿ ಕ್ರ್ಯಾನ್ಸ್ ಎನಾಟಮಿ ಇರುತ್ತೆ. ಹಾಗಿದ್ರೆ ಕ್ರ್ಯಾನ್ಸ್ ಎನಾಟಮಿ ಅಂದರೆ ಏನು, ರೈಟ್? ಸೊ ಇದೆಲ್ಲ ಟಾಪಿಕ್ಸ್ ಒಂದಕ್ಕೊಂದು ರಿಲೇಟೆಡ್ ಆಗಿದೆ. ಹಾಗಾಗಿ ಒಂದು ಟಾಪಿಕ್ಸನ್ನ ನೀವು ಕರೆಕ್ಟಾಗಿ ಓದ್ಕೊಂಡ್ರಿ ಅಂತಂದರೆ ನೀವು ಉಳಿದ ಕ್ವೆಶನ್ಸನ್ನು ಆನ್ಸರ್ ಮಾಡಬಹುದು. ನೆಕ್ಸ್ಟ್ ಪ್ರೈಮರಿ ಎಕ್ಸೆಪ್ಟರ್ ಆಫ್ ಕಾರ್ಬನ್ ಡೈಆಕ್ಸೈಡ್ C3ನಲ್ಲಿ ಯಾವುದು, C4 ಪ್ಲ್ಯಾಂಟ್ಸಲ್ಲಿ ಯಾವುದು, ಎರಡೂದ್ರಲ್ಲೂ ಬೇರೆ ಬೇರೆ ಇದೆ. C3 ಪ್ಲ್ಯಾಂಟ್ಸಲ್ಲಿ ರುಬಿಸ್ಕೋ ಎನ್ಸೈಮ್ ಆದರೆ C4 ಪ್ಲ್ಯಾಂಟ್ಸಲ್ಲಿ ಪೆಪ್ಕೇಸ್ ಎನ್ಸೈಮ್ ಇರುತ್ತೆ. ಓಕೆ, ಟು ಅಕ್ಸೆಪ್ಟ್ ದ ಕಾರ್ಬನ್ ಡೈಆಕ್ಸೈಡ್ ಫಸ್ಟ್. ಓಕೆ, ಸೊ ಯಾವ ಎನ್ಸೈಮ್ ಅಂತ ಹೇಳಿ ಬರಿಬೇಕು. ನೆಕ್ಸ್ಟ್ ಡಿಫ್ರೆನ್ಸಸ್ ಬಿಟ್ವೀನ್ ಸೈಕ್ಲಿಕ್ ಆ್ಯಂಡ್ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೊರೈಲೇಷನ್, ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ ನಿಮಗೆ ಸಾಕಷ್ಟು ಸರ್ತಿ 3 ಮಾರ್ಕ್ಸಲ್ಲಿ ಕೇಳ್ತಾರೆ. ಡಿಫ್ರೆನ್ಸ್ ಬಿಟ್ವೀನ್ ಸೈಕ್ಲಿಕ್ ಆ್ಯಂಡ್
ನಾನ್ ಸೈಕ್ಲಿಕ್ ಅಂದರೆ ಯಾವ ಫೋಟೋ ಸಿಸ್ಟಮ್ ಇನ್ವಾಲ್ವ್ ಆಗಿರುತ್ತೆ, ಯಾಕೆ ಇದನ್ನು ಸೈಕ್ಲಿಕ್ ಅಂತಾರೆ, ಯಾಕೆ ಇದನ್ನು ನಾನ್ ಸೈಕ್ಲಿಕ್ ಅಂತಾರೆ. ಓಕೆ, ಸೊ ನಿಮ್ಗೆ ಇದಕ್ಕೆಲ್ಲ ಆನ್ಸರ್ಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಈ ಕ್ವೆಶನ್ಸ್ಗೆಲ್ಲ ಆನ್ಸರನ್ನು ಕೂಡ ಪ್ರಿಪೇರ್ ಮಾಡಿ ಅದರದ್ದು ಕೂಡ ನಾನು ಸೆಪ್ರೇಟಾಗಿ ವಿಡಿಯೋ ಅಥವಾ PDF ಅಪ್ಲೋಡ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ PS1 ಆ್ಯಂಡ್ PS2 ಅಂದರೆ ಫೋಟೋ ಸಿಸ್ಟಮ್ 1 ಆ್ಯಂಡ್ ಫೋಟೋ ಸಿಸ್ಟಮ್ 2. ಓಕೆ, ನೆಕ್ಸ್ಟ್ ವಾಟ್ ಆರ್ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ಅಂದರೆ LHC ಅಂತಂದರೆ ಏನು ಅಂತ ಕೇಳ್ಬೋದು. ಚೀಫ್ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಯಾವುದು ಅಂತ ಕೇಳ್ಬೋದು. ಓಕೆ, ಸೊ ಇದಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿತ್ತು. ಇದನ್ನು ನಿಮಗೆ 1 ಮಾರ್ಕಲ್ಲೂ ಕೇಳ್ಬೋದು, 2 ಮಾರ್ಕಲ್ಲಿ, 3 ಮಾರ್ಕಲ್ಲೂ ಇವೆಲ್ಲ ಕ್ವೆಶನ್ಸನ್ನು ಕೇಳ್ಬೋದು. ನೆಕ್ಸ್ಟ್ ಚಾಪ್ಟ್ರಿಗೆ ಹೋಗೋಣ, ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್. ಅಗೇನ್ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ನೋಡಿ 5 ಮಾರ್ಕ್ಸಲ್ಲಿ ಇದರಲ್ಲಿ ಕೇಳುವಂಥದ್ದು ಗ್ಲೈಕೋಲೈಸಿಸ್ ಫಿಕ್ಸ್ 5 ಮಾರ್ಕ್ಸಲ್ಲಿ ಕೇಳ್ತಾರೆ. ಇದನ್ನು ಬಿಟ್ಟರೆ ಕ್ರೆಬ್ಸ್ ಸೈಕಲ್ ಕೇಳ್ತಾರೆ 5 ಮಾರ್ಕ್ಸಿಗೆ. ಓಕೆ, ಸೊ ಹೆಚ್ಚಾಗಿ ಗ್ಲೈಕೋಲೈಸಿಸ್ ತುಂಬ ಸರ್ತಿ ಕೇಳಿರೋದು ಗ್ಲೈಕೋಲೈಸಿಸ್. ಹಾಗಂತ ಹೇಳಿ ಇದನ್ನು ಕೇಳಲ್ಲ ಅಂತಲ್ಲ, ಕ್ರೆಬ್ ಸೈಕಲ್ಲೂ ಗ್ಲೈಕೋಲೈಸಿಸ್ ಬಿಟ್ಟರೆ ಕ್ರೆಬ್ ಸೈಕಲ್ಲೇ ಫಿಕ್ಸ್ ಕೇಳೋದು. ಓಕೆ, ಸೊ ಅಥವಾ ಗ್ಲೈಕೋಲೈಸಿಸ್ ಅಂತ ಕೇಳ್ಬೋದು, ಅಥವಾ EMP, ಓಕೆ, ಎಂಬೆಡೆಡ್ ಮೇಯರ್ ಆಫ್ ಪಾತ್ವೇ ಅಂತಲೂ ಕರಿಬೋದು. ಆ್ಯಂಡ್ ಕ್ರೆಬ್ ಸೈಕಲಿಗೆ ಇನ್ನೊಂದು ಹೆಸರಿದೆ, TCA ಅಂತಂದರೆ ಟ್ರೈ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಓಕೆ, ನೆಕ್ಸ್ಟ್ ಸಿಟ್ರಿಕ್ ಆ್ಯಸಿಡ್ ಸೈಕಲ್. ಸೊ ಮೂರೂದು ಒಂದೇ ಸೈಕಲ್ ಹಾಕಬೇಕು ನೀವು, ಹೌದಾ? ಸೊ ಬೇರೆ ಬೇರೆ ಹೆಸರಿದೆ, ಕನ್ಫ್ಯೂಸ್ ಆಗಬೇಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾಕಂದರೆ ಫೋಟೋಸಿಂಥಸಿಸಲ್ಲೂ ಈ ತರಹ ನಮಗೆ ಸೈಕಲ್ಸ್ ಬರುತ್ತೆ, ಆ್ಯಂಡ್ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸಲ್ಲೂ ನಮಗೆ ಈ ತರಹ ಬರುತ್ತೆ, ಹೌದಾ? ಸೊ ಹಾಗಾಗಿ ಸ್ವಲ್ಪ ನಿಮಗೆ ಕ್ಲಾರಿಟಿ ಇರಲಿ. ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ಖಂಡಿತ ನಿಮಗೆ ಕನ್ಫ್ಯೂಸ್ ಆಗಲ್ಲ. ಸೊ ಇವತ್ತು ನೀವು ಫಸ್ಟು ಈ ಎಲ್ಲ ಸೈಕಲ್ಸನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಿಟ್ರಿ ಅಂತಂದರೆ ನಿಮಗೆ ತುಂಬ ಈಸಿ ಆಗುತ್ತೆ ಎಕ್ಸಾಮ್ಸಿಗೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಕೆಮಿ ಆಸ್ಮೋಟಿಕ್ ಹೈಪೋಥಿಸಿಸ್ ಆಫ್ ATP ಸಿಂಥಸಿಸ್. ತುಂಬ ರೇರ್ ಇದನ್ನು ಕ್ವೆಶನ್ ಕೇಳಿರುವಂಥದ್ದು, ಬಟ್ ಆದರೂ ನಿಮಗೆ ಈ ರೀತಿಯಾಗಿ ತುಂಬ ಟ್ವಿಸ್ಟ್ ಕ್ವೆಶನ್ಸ್, ತುಂಬ ಡೆಪ್ತಾಗಿ ನಿಮಗೆ ಕ್ವೆಶನ್ಸನ್ನು ತೆಗಿತಾ ಇರೋದ್ರಿಂದ ಹೇಳಲಿಕ್ಕಾಗಲ್ಲ, ಇದನ್ನು ಕೇಳಬಹುದು. ಯಾಕಂದರೆ ಕೆಲವೊಂದು ಸರ್ತಿ ಕೇಳಿರೋ ಚಾನ್ಸಸ್ ಇದೆ, ಹಾಗಾಗಿ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ 1, 2, 3 ಮಾರ್ಕ್ನ ಕ್ವೆಶನ್ಸನ್ನು ನೋಡೋದಾದರೆ ಡಿಫ್ರೆನ್ಸಸ್ ಬಿಟ್ವೀನ್ ಏರೋಬಿಕ್ ಏನೆರೋಬಿಕ್ ಕೇಳ್ತಾರೆ, ಅಥವಾ ಆಲ್ಕೋಹಾಲಿಕ್ಕು ಲ್ಯಾಕ್ಟಿಕ್ ಆ್ಯಸಿಡ್ ಫರ್ಮೆಂಟೇಷನ್ ಕೇಳ್ಬೋದು. ಆ್ಯಂಡ್ ಫರ್ಮೆಂಟೇಷನ್ ಅಂದ್ರೇನು, ಅದರ ಟೈಪ್ಸ್. ಸೊ ಅದರ ಟೈಪ್ಸ್ ಇದೆ, ಆಲ್ಕೋಹಾಲಿಕ್ ಒಂದು, ಲ್ಯಾಕ್ಟಿಕ್ ಒಂದು. ಓಕೆ, ಸೊ ಇದನ್ನು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಒಂದು ಫರ್ಮೆಂಟೇಷನ್ದು ರಿಯಾಕ್ಷನ್ಸನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ಅದ್ರ ಮೇಲೂ ನಿಮಗೆ ಕ್ವಶನ್ಸ್ ಬರುತ್ತೆ. ನೆಕ್ಸ್ಟ್ ರೆಸ್ಪಿರೇಟರಿ ಪಾತ್ವೇನ ಆ್ಯಂಫಿಬೋಲಿಕ್ ಅಂತ ಕರಿತೀವಿ, ಯಾಕೆ? ರೀಸನಿಂಗ್ ಕ್ವೆಶನ್ಸ್. ಓಕೆ, ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂದರೆ ಇವು. ಓಕೆ, ಸೊ ಇಲ್ಲಿ ಕೊಟ್ಟಿದ್ದೀನಲ್ಲ, ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಇದರಲ್ಲಿ RQ ವ್ಯಾಲ್ಯೂ ಹೈಲಿ ಇಂಪಾರ್ಟೆಂಟ್. RQ ವ್ಯಾಲ್ಯೂ ಫಾರ್ ಕಾರ್ಬೋಹೈಡ್ರೇಟ್ ಎಷ್ಟು, ಪ್ರೋಟೀನ್ಸ್ ಎಷ್ಟು, ಫ್ಯಾಟ್ಸ್ ಎಷ್ಟು. ಓಕೆ, ಸೊ ಅದು ನೆನ್ಪಿಟ್ಕೊಂಡ್ರೆ ಸಾಕು. ಕಾರ್ಬೋಹೈಡ್ರೇಟಿಗೆ 1 ಇರುತ್ತೆ. ಓಕೆ, ಇಟ್ ಈಸ್ 0.9. ಓಕೆ, ಫ್ಯಾಟ್ಸ್ದು ಇಟ್ ಈಸ್ ಅರೌಂಡ್ 0.7 ಇರುತ್ತೆ. ಓಕೆ, ಸೊ ಸ್ವಲ್ಪ ಇವನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದು. ಈವನ್ ನಿಮಗೆ CET ನೀಟಲ್ಲೂ ಕೂಡ RQ ವ್ಯಾಲ್ಯೂಸನ್ನು ಸಾಕಷ್ಟು ಸರ್ತಿ ಕೇಳ್ತಾರೆ, ಇಂಪಾರ್ಟೆಂಟ್. ನೆಕ್ಸ್ಟ್ ಸೈಟ್ ಆಫ್ ಗ್ಲೈಕೋಲೈಸಿಸ್. ಸೊ ಗ್ಲೈಕೋಲೈಸಿಸ್ ಎಲ್ಲಾಗುತ್ತೆ, ಕ್ರೆಬ್ ಸೈಕಲ್ ಎಲ್ಲಾಗುತ್ತೆ. ಫಾರ್ ಎಕ್ಸಾಂಪಲ್ ಗ್ಲೈಕೋಲೈಸಿಸ್ ಸೈಟೋಪ್ಲಾಸಮಲ್ಲಿ ಆಗುತ್ತೆ. ಓಕೆ, ಸೊ ಈ ರೀತಿಯಾಗಿ ಕ್ರೆಬ್ ಸೈಕಲ್ ಎಲ್ಲಾಗುತ್ತೆ, ಮೈಟೋಕಾಂಡ್ರಿಯಾದಲ್ಲಾಗುತ್ತೆ. ETS ಎಲ್ಲಾಗುತ್ತೆ, ಮೈಟೋಕಾಂಡ್ರಿಯಾದ ಮೆಂಬ್ರೇನಲ್ಲಾಗುತ್ತೆ. ಓಕೆ, ಸೊ ಸ್ವಲ್ಪ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ನಂಬರ್ ಆಫ್ ATP, ಗ್ಲೈಕೋಲೈಸಿಸಲ್ಲಿ ಎಷ್ಟು, ಕ್ರೆಬ್ಸಲ್ಲಿ ಎಷ್ಟು, ಫರ್ಮೆಂಟೇಷನಲ್ಲಿ ಎಷ್ಟು, ಏರೋಬಿಕಲ್ಲಿ ಎಷ್ಟು. ಸೊ ಇದಕ್ಕೆಲ್ಲ ಆನ್ಸರ್ಸ್ ನಿಮಗೆ ಬೇಕು ಅಂತಂದರೆ ಹೇಳಿದ್ನಲ್ವ, ಸೊ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದಕ್ಕೂ ಆನ್ಸರ್ಸನ್ನು ನಿಮಗೆ ಸಪ್ರೇಟಾಗಿ ಅಪ್ಲೋಡ್ ಮಾಡಿ ಕೊಡ್ತೀನಿ. ನೆಕ್ಸ್ಟ್ ಪ್ಲ್ಯಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಚಾಪ್ಟ್ರಿಗೆ ಬಂದರೆ ಇದರಲ್ಲಿ ಮೇನ್ ಇರೋದೇ ನಿಮಗೆ ಹಾರ್ಮೋನ್ಸ್. ಓಕೆ, ದಟ್ ಈಸ್ ಫಿಸಿಯಾಲಜಿಕಲ್ ಎಫೆಕ್ಟ್ಸ್ ಆಫ್ ಆಕ್ಸಿನ್ನು, ಗಿಬ್ಬರ್ಲಿನ್ನು, ಸೈಟೋಕೈನಿನ್, ಅಬ್ಸಿಸಿಕ್. ಯಾವುದಾದ್ರೂ ನಿಮಗೆ 5 ಮಾರ್ಕಲ್ಲಿ ಕೇಳ್ತಾರೆ. ಓಕೆ, 5 ಪಾಯಿಂಟ್ಸ್ ಅದರದ್ದು ಬರೀಬೇಕು. ಓಕೆ, ಸೊ ಇದರದ್ದು ವಿಡಿಯೋ ನಿಮಗೆ 1 ಶಾರ್ಟ್ ವಿಡಿಯೋ ಇದೆ. ಓಕೆ, ಸೊ ವಿತ್ ಟ್ರಿಕ್ಸು ನೀವು ನೆನ್ಪಿಟ್ಕೊಳ್ಳೋದಕ್ಕಂತ ಹೇಳಿ ನಾನು ವಿಡಿಯೋ ಮಾಡಿದ್ದೀನಿ, ಎಲ್ಲ ಪ್ಲ್ಯಾಂಟ್ ಹಾರ್ಮೋನ್ಸ್ದು 1 ಶಾರ್ಟ್ ವಿಡಿಯೋ. ಸೊ ಅದನ್ನು ನೋಡಿದ್ರಿ ಅಂತಂದರೆ ನಿಮ್ಗೆ ಈಸಿಯಾಗಿ ನೆನಪಿರುತ್ತೆ. 5 ಹಾರ್ಮೋನ್ಸು, ಆ 5 ಪ್ಲ್ಯಾಂಟ್ ಹಾರ್ಮೋನ್ಸ್ನ ಫಂಕ್ಷನ್ಸ್ ಎಲ್ಲ ನಿಮಗೆ ನೀಟಾಗಿ ನೆನಪಿರುತ್ತೆ. ಓಕೆ, ನೆಕ್ಸ್ಟ್ ಈ ತರಹ ಕೇಳ್ತಾರೆ ನಿಮಗೆ 5 ಮಾರ್ಕ್ಸಲ್ಲಿ. ಹೇಗೆ ಅಂತಂದರೆ ಯಾವುದಾದ್ರೂ 5 ಕೊಟ್ಬಿಟ್ಟು ಇದಕ್ಕೆ ಯಾವ ಹಾರ್ಮೋನ್ ರೆಸ್ಪಾನ್ಸಿಬಲ್. ಫಾರ್ ಎಕ್ಸಾಂಪಲ್ ಇವಾಗ ರೈಪನಿಂಗ್ ಆಗೋದಕ್ಕೆ ಯಾವ ಹಾರ್ಮೋನ್, ಅಥವಾ ಫ್ರೂಟ್ ರೈಪನಿಂಗ್ ಹಾರ್ಮೋನ್ ಯಾವುದು, ಇಥಿಲಿನ್. ಓಕೆ, ಸೊ ಒಂದೊಂದು ಬರೆದ್ರೆ ನಿಮ್ಗೆ ಒಂದೊಂದು ಮಾರ್ಕ್ಸ್ ಬರೋ ತರಹ 5 ಮಾರ್ಕ್ಸಲ್ಲಿ ನಿಮ್ಗೆ ಈ ತರಹ ಸ್ಪ್ಲಿಟ್ ಕ್ವೆಶನ್ಸನ್ನು ಕೇಳ್ತಾರೆ. ಓಕೆ, ಸೊ ಈ ರೀತಿಯಾಗಿ. ನೆಕ್ಸ್ಟ್ ಬೋಲ್ಟಿಂಗಿಗೆ ಯಾವುದು, ಹೌದಾ? ಸೊ ಸ್ಟೊಮ್ಯಾಟಲ್ ಕ್ಲೋಜರಿಗೆ ಯಾವುದು, ದಟ್ ಈಸ್ ಅಬ್ಸಿಸಿಕ್ ಆ್ಯಸಿಡ್. ಇದನ್ನು ನಾವು ಸ್ಟ್ರೆಸ್ ಹಾರ್ಮೋನ್ ಅಂತ ಕರಿತೀವಿ. ಎಪಿಕಲ್ ಡಾಮಿನೆನ್ಸಿಗೆ ಯಾವುದು, ಅದನ್ನು ಓವರ್ಕಮ್ ಮಾಡೋದಕ್ಕೆ ಯಾವುದು. ಸೊ ಈ ರೀತಿಯಾಗಿ.
ನೆಕ್ಸ್ಟ್ 1, 2, 3 ಮಾರ್ಕ್ನ ಕ್ವೆಶನ್ಸ್ ನೋಡೋದಾದರೆ ಆಬ್ಸಿಸಿಕ್ ಆ್ಯಸಿಡನ್ನು ಯಾಕೆ ಸ್ಟ್ರೆಸ್ ಹಾರ್ಮೋನ್ ಅಂತ ಕರಿತೀವಿ, ಅಥವಾ ಯಾವುದನ್ನು ನಾವು ಸ್ಟ್ರೆಸ್ ಹಾರ್ಮೋನ್ ಅಂತ ಕರಿತೀವಿ, ಯಾವುದನ್ನು ಫ್ರೂಟ್ ರೈಪನಿಂಗ್ ಹಾರ್ಮೋನ್ ಅಂತ ಕರಿತೀವಿ, ಎಪಿಕಲ್ ಡಾಮಿನೆನ್ಸ್ ಅಂದರೆ ಏನು, ಯಾವ ಹಾರ್ಮೋನ್ ಅದಕ್ಕೆ ರೆಸ್ಪಾನ್ಸಿಬಲ್ ಇರುತ್ತೆ, ಅದನ್ನು ಹೇಗೆ ಓವರ್ಕಮ್ ಮಾಡಬಹುದು. ನೆಕ್ಸ್ಟ್ ಡಿಫ್ರೆನ್ಸಿಯೇಷನ್, ರೀಡಿಫ್ರೆನ್ಷಿಯೇಷನ್ ಡೆಫಿನೇಷನನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ಲಾಸ್ಟಿಸಿಟಿ ಅಂದರೆ ಏನು ಅಂತ ನೋಡ್ಕೊಳ್ಳಿ. ಸೊ ಇದಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಫ್ರಮ್ ಪ್ಲ್ಯಾಂಟ್ ಫಿಸಿಯಾಲಜಿ ಆಗಿತ್ತು. ಹ್ಯೂಮನ್ ಫಿಸಿಯಾಲಜಿ ಯಾವ್ಯಾವ ಚಾಪ್ಟರ್ಸ್ ಇದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಬೇಗ ನಾನು ಆ ಕ್ವೆಶನ್ಸನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಜೊತೆಗೆ ಬೇರೆ ಬೇರೆ ಸಬ್ಜೆಕ್ಟ್ಸ್ನ ಯಾವ್ಯಾವ ಚಾಪ್ಟರ್ಸ್ ಇದೆ ನಿಮಗೆ ಟೆಸ್ಟ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಬೇಗ ನಾನು ಅದಕ್ಕೂ ಕ್ವೆಶನ್ಸನ್ನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ವೆಲ್ ಮೈ ಡಿಯರ್ ಚಿಲ್ಡ್ರನ್, ಹ್ಯಾಪಿ ಲರ್ನಿಂಗ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್.